ಟಾಟಾ IPL ಮ್ಯಾಚ್ ನಂಬರ್ 46 ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಎರಡೂ ಟೀಮ್ಗಳು ಸಹ ಕೊನೆ ಮ್ಯಾಚಲ್ಲಿ ಅವರು ಹೋಮ್ ಗ್ರೌಂಡಲ್ಲೇ ಸೋತೋಗಿದ್ದಾರೆ. ಸೊ ಈ ಮ್ಯಾಚಲ್ಲಿ ಮತ್ತೆ ಚೆನ್ನೈ ಅವರಿಗೆ ಹೋಮ್ ಗ್ರೌಂಡಲ್ಲಿ ಗೆಲ್ಲೋ ಚಾನ್ಸ್ ಇದೆ. ಸೊ ಇದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಹಾಗೂ SRH ಅವರು ಲಾಸ್ಟ್ ಮ್ಯಾಚ್ ಸೋತೋಗಿದ್ದಾರೆ. ಸೊ ಈ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಸೊ ಈ ಇಬ್ಬರ ಮಧ್ಯದಲ್ಲಿ ಯಾರು ಗೆಲ್ತಾರೆ ಅನ್ನೋದು ನಾವು ನೋಡಬೇಕಾಗಿದೆ. ಇನ್ನು ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ನೋಡೋದಾದರೆ ಈ ಮ್ಯಾಚ್ ಚೇಪಾಕ್ ಸ್ಟೇಡಿಯಂ ಚೆನ್ನೈಯಲ್ಲಿ ನಡೀತಾ ಇದೆ. ಇದೊಂದು ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಲೇ ಹೇಳ್ಬೋದು. ಬಟ್ ಈ ಸೀಸನಲ್ಲಿ ಬೌಲಿಂಗ್ ಫ್ರೆಂಡ್ಲಿ ಥರ ಕಾಣಿಸ್ತಾ ಇಲ್ಲ. ನೋಡಬೇಕು ಈ ಮ್ಯಾಚಲ್ಲಿ ಆದರೂ ಅದನ್ನು ಚೇಂಜ್ ಮಾಡ್ತಾರಾ ಇಲ್ವಾ ಅಂತ. ಬಟ್ ಸ್ಟಿಲ್ ಇಲ್ಲಿ ಒಂದು ಒಳ್ಳೆ ಸ್ಕೋರ್ಸ್ ಅಂತೂ ಆಗ್ತಾ ಇದ್ದಾವೆ ಪ್ರತಿ ಮ್ಯಾಚಲ್ಲೂ ಈ ಸೀಸನಲ್ಲಿ. ಸೊ ಮೇ ಬಿ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಒಳ್ಳೆ ಸ್ಕೋರ್ನ ನಾವು. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಸ್ಟಾಟ್ಸ್ ನೋಡ್ಕೊಳ್ಳೋದಾದರೆ ಒಟ್ಟಾರೆಯಾಗಿ 20 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 14 ಮ್ಯಾಚಸಲ್ಲಿ ಚೆನ್ನೈ ಅವರು ಗೆದ್ದಿದ್ದಾರೆ. ಇನ್ನು 6 ಮ್ಯಾಚಸಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಅವರು ಗೆದ್ದಿದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳೋದಾದ್ರೆ ಕ್ಲಿಯರ್ ಆಗಿ ಚೆನ್ನೈ ಅವರು ಅಪ್ಪರ್ ಹ್ಯಾಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಮ್ಯಾಚ್ ಅವರು ಹೋಮ್ ಗ್ರೌಂಡಲ್ಲಿ ಆಡ್ತಾ ಇದ್ದಾರೆ. ಸೊ ಈ ಮ್ಯಾಚಲ್ಲಿ ಅವರೇ ಫೇವ್ರೇಟ್ಸ್ ಅಂತಲೂ ಹೇಳ್ಬೋದು ನಾವು. ಸೊ ನೋಡೋಣ ಇದನ್ನೇನಾದರೂ ಅವರು SRH ಅವರು ಬ್ರೇಕ್ ಮಾಡ್ತಾ ಇಲ್ವಾ ಈ ಸ್ಟ್ರೀಕ್ನ ಅಂತ. ಇನ್ನು ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ ನೋಡ್ಕೊಳ್ಳೋದಾದರೆ ಮೊದಲನೇದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರ ಕಡೆಯಿಂದ ಅಜಿಂಕ್ಯ ರಹಾನೆ ಹಾಗೂ ಅವರ ಕ್ಯಾಪ್ಟನ್ ಋತುರಾಜ್ ಗೈಕ್ವಾಡ್, ಡರೆಲ್ ಮಿಚೆಲ್, ರವೀಂದ್ರ ಜಡೇಜಾ, ಶಿವಮ್ ದುಬೆ, MS ಧೋನಿ, ಮೊಯಿನ್ ಅಲಿ, ದೀಪಕ್ ಚಹರ್, ತುಷಾರ್ ದೇಶಪಾಂಡೆ, ಮುಸ್ತಾಫಿಜುರ್ ರೆಹಮಾನ್, ಮತೀಶಾ ಪತಿರಣ ಹಾಗೂ ಶಾರ್ದುಲ್ ಠಾಕೂರ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಅವರ ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ ನೋಡ್ಕೊಳ್ಳೋದಾದರೆ ಅವ್ರ ಕಡೆಯಿಂದ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಏಡನ್ ಮಾರ್ಕ್ರಮ್, ನಿತೀಶ್ ರೆಡ್ಡಿ, ಹೆನ್ರಿಕ್ ಕ್ಲಾಸೆನ್, ಶಹಬಾಜ್ ಅಹ್ಮದ್, ಅಬ್ದುಲ್ ಸಮದ್ ಹಾಗೂ ಅವರ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್, ಭುವನೇಶ್ವರ್ ಕುಮಾರ್, ಜಯದೇವ್ ಉನದ್ಘಟ್, ಮಯಾಂಕ್ ಮಾರ್ಕಂಡೆ ಹಾಗೂ T ನಟರಾಜನ್ ಅವರು ಕಣಕ್ಕಿಳಿದಿದ್ದಾರೆ.